ಹಾಯ್ ವೆಲ್ಕಮ್ ಟು ಎಸ್.ವಿ.ವೈ ಕರ್ನಾಟಕ ಅಪ್ಡೇಟ್ಸ್ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಈ ವಿಡಿಯೋದಲ್ಲಿ KCET 2024 ನ್ಯೂ ಅಪ್ಡೇಟ್. ಟುಡೇ ಬಿಗ್ ಗುಡ್ ನ್ಯೂಸ್. ಆ ಗುಡ್ ನ್ಯೂಸ್ ಅನ್ನು ಏನು ತಿಳಿದುಕೊಳ್ಳೋಕೆ ಮುಂಚೆ ನಮ್ಮ ಚಾನಲ್ ಅನ್ನು ಮೊದಲನೇ ಬಾರಿ ವಿಸಿಟ್ ಮಾಡ್ತಾ ಇದ್ರೆ ದಯವಿಟ್ಟು ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಆಗಿ ಹಾಗೇನೆ ಬೆಲ್ ಐಕನ್ ಅನ್ನು ಪ್ರೆಸ್ ಮಾಡಿ ಆಲ್ ಆಪ್ಷನ್ ಅನ್ನು ಕ್ಲಿಕ್ ಮಾಡಿ. ಸ್ಟೂಡೆಂಟ್ಸ್, ಈ ವಿಡಿಯೋಗೆ ಒಂದು ಲೈಕ್ ಕೊಡೋದಂತೂ ಮರೆಯಬೇಡಿ. ಪ್ರತಿ ಒಬ್ಬರಿಗೂ ಶೇರ್ ಮಾಡಿ, ತುಂಬ ಹೆಲ್ಪ್ ಆಗುತ್ತೆ. ಪ್ರತಿ ಇನ್ಫಾರ್ಮೇಷನ್ ನಿಮಗೆ ನೋಟಿಫಿಕೇಶನ್ ಮುಖಾಂತರ ತಲುಪ್ತಾ ಇರುತ್ತೆ. ಪ್ಲೀಸ್ ಡೂ ಚಾನಲ್ ಸಬ್ಸ್ಕ್ರೈಬ್ ಅಂಡ್ ಲೈಕ್. ಓಕೆ ಸ್ಟೂಡೆಂಟ್ಸ್, ಈ ವಿಡಿಯೋವನ್ನು ಎಲ್ಲೂ ನಿಲ್ಲಿಸದ ಸ್ಕಿಪ್ ಮಾಡದ ಎಂಡ್ವರೆಗೂ ಲಾಸ್ಟ್ವರೆಗೂ ತಪ್ಪದೆ ನೋಡಿ KCET 2024 ಸ್ಟೂಡೆಂಟ್ಸ್. ಓಕೆ ಸ್ಟೂಡೆಂಟ್ಸ್, ಇನ್ನು ವಿಡಿಯೋ ಟಾಪಿಕ್ ಬಗ್ಗೆ ಮಾತಾಡೋದು ಆದ್ರೆ KCET 2024 ಬಿಗ್ ಅಪ್ಡೇಟ್. ಟುಡೇ ಬಿಗ್ ಗುಡ್ ನ್ಯೂಸ್. ಆ ಗುಡ್ ನ್ಯೂಸ್ ಏನಪ್ಪ ಅಂದರೆ, ಈಗ KCET ಫಸ್ಟ್ ಮಾರ್ಕ್ ಅಲಾಟ್ಮೆಂಟ್ ರಿಸಲ್ಟ್ಸ್ ಬಂದ ನಂತರ ಕೆಲವರಿಗೆ ಇಷ್ಟವಾದ ಬ್ರಾಂಚ್ ಸಿಕ್ತು, ಕೆಲವರಿಗೆ ಇಷ್ಟವಾದ ಬ್ರಾಂಚ್ ಸಿಕ್ಕಿಲ್ಲ. ಬಟ್ ಸೆಕೆಂಡ್ ಮಾರ್ಕ್ ಅಲಾಟ್ಮೆಂಟ್ ರಿಸಲ್ಟ್ಸ್ಗೋಸ್ಕರ ಪ್ರತಿ ಒಬ್ಬರು ಕಾಯ್ತಿದ್ದೀರಾ, ಹೌದಾ? ಅದಕ್ಕೋಸ್ಕರ ಬಿಗ್ ಗುಡ್ ನ್ಯೂಸ್ ಅನ್ನು ತಂದಿದ್ದೇನೆ. ನೀವು ಕೊನೆಯವರೆಗೂ ನೋಡೋಕ್ಕೆ ಟ್ರೈ ಮಾಡಿ. ಈಗ ಮೊನ್ನೆ ಆಪ್ಷನ್ ಎಂಟ್ರಿ ಎಡಿಟ್ ಇತ್ತಲ್ವಾ? ಆಪ್ಷನ್ ಎಂಟ್ರಿ ಎಡಿಟ್ ಇಲ್ಲಿ ಸುಮಾರು 8ರಿಂದ 9 ದಿನ ಇತ್ತು, ಹೌದಲ್ವಾ? ಆ 8ರಿಂದ 9 ದಿನ ಆಪ್ಷನ್ ಎಂಟ್ರಿ ಮಾಡಿದ್ದೀರಾ, ಇಲ್ಲ ಅಂತ ಹೇಳಲ್ಲ. ಬಟ್ ನೀವು ಕಟ್ ಆಫ್ ರ್ಯಾಂಕ್ ನೋಡಿ, ನಿಮ್ಮ ರ್ಯಾಂಕ್ ನೋಡಿ ಮಾಡಬೇಕಾಗಿತ್ತು. ಯಾವ ಸ್ಟೂಡೆಂಟ್ಸ್ ಹೇಗೆ ಮಾಡಿದ್ದಾನೆ ಅಂತ ಹೇಳೋಕ್ಕಾಗಲ್ಲ ಅಲ್ವಾ? ನಾನು ಹೇಳೋದೇನೆಂದರೆ ಸ್ಟೂಡೆಂಟ್ಸ್, ಅವರು ಇಷ್ಟಪಟ್ಟಿದ್ದು ಬ್ರಾಂಚ್ ಬೇರೆ ಮತ್ತು ಇವರಿಗೆ ದೊರೆಯೋದು ಬ್ರಾಂಚ್ ಬೇರೆ ಅಂತ 100% ಅಂತ ಹೇಳ್ಬೋದು. ಹೇಗೆ ಕಟ್ ಆಫ್ ರ್ಯಾಂಕನ್ನು ನೋಡಿ ಮಾಡಿದರೆ ಆಲ್ಮೋಸ್ಟ್ ಅವರು ಇಷ್ಟಪಟ್ಟಿದ್ದೇ ದೊರೆಯುತ್ತಿತ್ತು, ಹೌದು. ಹಾಗಾದರೆ ಇವಾಗ ಬಿಗ್ ಗುಡ್ ನ್ಯೂಸ್ ಏನು ಸರ್ ಅಂತ ನೀವು ಕ್ವಶನ್ ಕೇಳ್ಬೋದು. ಆ ಕ್ವಶನ್ಗೆ ನಾನು ಆನ್ಸರ್ ಹೇಳೋದು ಆದರೆ, ಈ ಸೆಕೆಂಡ್ ಮಾರ್ಕ್ ಅಲಾಟ್ಮೆಂಟ್ ರಿಸಲ್ಟ್ಸ್ನಲ್ಲಿ ಆಲ್ಮೋಸ್ಟ್ 60% ಸ್ಟೂಡೆಂಟ್ಸ್ಗೆ ಅವರು ಇಷ್ಟಪಟ್ಟಿರುವಂತಹ ಬ್ರಾಂಚ್ ದೊರೆಯುತ್ತೆ. ಇದು ನಾನು ಕೊಡುವಂತಹ ಬಿಗ್ ಗುಡ್ ನ್ಯೂಸ್. ಅವರು ಇಷ್ಟಪಟ್ಟಿದ್ದ ಬ್ರಾಂಚ್ ದೊರೆಯುತ್ತೆ. ಬಟ್ ಕಾಲೇಜ್ ಅಂತೂ ಹೇಳೋಕ್ಕಾಗಲ್ಲ, ಬಟ್ ಬ್ರಾಂಚ್ ಅಂತೂ 100%. ಓಕೆ, ಬ್ರಾಂಚ್ ಅಂತೂ ದೊರೆಯುತ್ತೆ. ಕಾಲೇಜ್ ಏಕೆ ದೊರೆಯಲ್ಲ ಅಂತ ಈಗ ನೋಡಿ ಸ್ಟೂಡೆಂಟ್ಸ್, ಬ್ರಾಂಚ್ ಅಂದರೆ ಸುಮಾರು ಹಲವಾರು ಬ್ರಾಂಚ್ಗಳು ಇರ್ತವೆ. ನೀವು ಇಷ್ಟಪಟ್ಟಿದ್ದು ದೊರೆಯಬೇಕಂದ್ರೆ ಪುಣ್ಯ ಮಾಡಿರ್ಬೇಕು, ಹೌದಾ? ಓಕೆ, ಇದು ಒಂದು. ಇನ್ನೊಂದು ಏನಪ್ಪ, ಕಾಲೇಜ್ ಏಕೆ ಸಿಕ್ಕಲ್ಲ ಸರ್ ಅಂತ ಹೇಳ್ತಿದ್ದೀರಾ ಅನ್ನೋ ಒಂದು ಕ್ವಶನ್ ಆದರೆ, ಆ ಕಾಲೇಜ್ನಲ್ಲಿ ಸುಮಾರು 100 ಸೀಟ್ಗಳು ಇದ್ದರೆ 600 ಅಥವಾ 700 ಸ್ಟೂಡೆಂಟ್ಸ್ ಆ ಸೀಟ್ಗೋಸ್ಕರ ಆ ಕಾಲೇಜಲ್ಲೇ ಪ್ರಿಯಾರಿಟಿ ವೈಸ್ ಮಾಡ್ಕೊಳ್ತಾ ಹೋಗಿರ್ತಾರೆ ಆಪ್ಷನ್ ಎಂಟ್ರಿ, ಹೌದಾ? ಆ ಕಟ್ ಆಫ್ ರ್ಯಾಂಕನ್ನು ನೋಡಿ ಮಾಡಿರ್ತವಂಥ ವಿದ್ಯಾರ್ಥಿಗಳಿಗೆ ಸಿಗುತ್ತೆ ಒಂದು. ಇನ್ನೊಂದು ರ್ಯಾಂಕ್ ಎಷ್ಟು ಕಮ್ಮಿ ಬಂದಿದೆ, ಎಷ್ಟು ಜಾಸ್ತಿ ಬಂದಿದೆ ಅನ್ನೋದನ್ನು ನೋಡಿ KEA ಅವರು ಇಂತಹವರಿಗೆ ಆ ಕಾಲೇಜ್ ಅಲ್ಲಿ ಆ ಸೀಟ್ ಅನ್ನು ಸೆಕೆಂಡ್ ಮಾರ್ಕ್ ಅಲಾಟ್ಮೆಂಟ್ ರಿಸಲ್ಟ್ಸ್ನಲ್ಲಿ ಅಲಾಟ್ ಮಾಡುತ್ತಾರೆ ಅನ್ನೋ ಮಾತು. ಇನ್ನೊಂದು ಇನ್ಫಾರ್ಮೇಷನ್ ಸ್ಟೂಡೆಂಟ್ಸ್, KCET 2024 ಸೆಕೆಂಡ್ ಮಾರ್ಕ್ ಅಲಾಟ್ಮೆಂಟ್ ರಿಸಲ್ಟ್ಸ್ 25 ಆಗಸ್ಟ್ 2024 ದಿನ ಬಿಡುತ್ತಾರೆ ಅಂತ ಇನ್ಫಾರ್ಮೇಷನ್ ಬಂದಿದೆ. ಬಿಡ್ತಾರೋ ಇಲ್ಲೋ ನೋಡ್ಕೊಳ್ಳೋಣ ನಂತರ. ಓಕೆ, ಆವತ್ತಿನ ದಿನ ಚೆಕ್ ಮಾಡೋಣ. ಯಾವ ದಿನಾಂಕಕ್ಕೆ ಬರುತ್ತೋ ಗ್ಯಾರಂಟಿ ಹೇಳ್ತೀನಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಲೈಕ್ ಅಂಡ್ ಕಾಮೆಂಟ್, ಸಬ್ಸ್ಕ್ರೈಬ್.